ಕುಂಭರಾಶಿಗೆ ಈಗಾಗಲೇ 7 ವರ್ಷಗಳಿಂದ ಸಾಡೆ ಸಾತ್ ಅಂದರೆ ಪ್ರಾರಂಭ ಆಗಿ ಮತ್ತು 12ನೇ ಮನೆ ಮತ್ತು ಜನ್ಮ ಮನೆ ಮತ್ತು 2ನೇ ಮನೆ ಅಂತ ಏನಿದೆ ಇದು ಬಂದಿರೋದ್ರಿಂದ ಇನ್ನು ಅವರಿಗೆ ಜನ್ಮದಲ್ಲೇ ಧನಿಷ್ಠ ಶತತಾರ ಪೂರ್ವಭಾದ ನಕ್ಷತ್ರಗಳಲ್ಲಿ ಈ ಗ್ರಹ ಚಲನೆ ನಡೀತಾ ಇದ್ದು ಶನಿ ವಕ್ರನಾಗಿರೋದ್ರಿಂದ ಶನಿ ವಕ್ರತ್ವದಿಂದ ಬೇರೆ ಬೇರೆ ವಿದ್ಯಮಾನಗಳು ನಡೆಯುತ್ತೆ. ಧರ್ಮಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಭೂಕಂಪ ಇರ್ಬೋದು, ಜಲಪ್ರಳಯ ಇರ್ಬೋದು, ಈ ರೀತಿ ಗ್ರಹಗಳ ಚಲನೆ ಇಲ್ಲ ಇಂಥ ವಿದ್ಯಮಾನಗಳು ನಡೆಯುತ್ತೆ ಅಂತ ಖಂಡಿತ ಹೇಳ್ಬೋದು. ಆದರೂ ಶನಿ ಮಹಾತ್ಮ ಆ ಕುಂಭರಾಶಿಯ ಆಧಿಪತ್ಯವನ್ನು ವಹಿಸಿದ್ದು ಅಲ್ಲೇ ಸಂಚಾರ ಮಾಡ್ತಾರಿಂದ ಅದು ಬಿಟ್ಟು ಫೆಬ್ರವರಿ ಹತ್ತತ್ರ ಅಥವಾ ಜನವರಿ 26 ನಂತರ ಅವರಿಗೆ ಒಂದು ಜನ್ಮಶನಿಯಿಂದ ಬಿಡುಗಡೆ ಆಗಿ ಕುಟುಂಬ ಸ್ಥಾನ ಅಥವಾ 2ನೇ ಮನೆಗೆ ಶನಿ ಸಂಚಾರ ಮಾಡುತ್ತೆ. ಇನ್ನೂ ಅಲ್ಲಿ 30 ತಿಂಗಳಿದ್ದು ಮುಂದೆ ಹೋಗೋದ್ರಿಂದ ಅವರಿಗೆ ಶನಿಯ ಒಂದು ಪ್ರಭಾವ ಕಡಿಮೆ ಇರುತ್ತೆ ಕುಂಭರಾಶಿಗೆ. ಮತ್ತು ಗುರುಬಲ 1 2 3 4 4ನೇ ಗುರು ಇರುತ್ತೆ. ಈಗ ಚೆನ್ನಾಗಿಲ್ಲ ಅಂದರೆ ಹೊಸ ವರ್ಷ ಪ್ರಾರಂಭ 25 ಏನಿದೆ ಶನಿ ಬಲ ಗುರುಬಲ ಕಡಿಮೆ ಇದೆ. ಮೇ ನಂತರ ಗುರುಬಲ ಬರುತ್ತೆ. ಆದರೂ ಸಹ ನಿಮ್ಮ ವ್ಯಕ್ತಿಗತ ಜಾತಕಗಳಲ್ಲಿ ನಿಮಗೆ ದಶಾನಾಥ ಚೆನ್ನಾಗಿದ್ದಾಗ ನಿಮ್ಮ ಜಾತಕಗಳಲ್ಲಿ ಮತ್ತು ಅಲ್ಲಿ ದಶಾಭುಕ್ತಿಯಲ್ಲಿ ಒಳ್ಳೆಯ ವ್ಯವಸ್ಥೆ ಇದ್ದಾಗ ನಿಜವಾಗ್ಲೂ ನೀವೇನು ಯಾರೂ ಭಯಪಡಬೇಕಾದ ಅಗತ್ಯ ಇಲ್ಲ. ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಗೋಚಾರ ಕಡಿಮೆ ಪ್ರಮಾಣ 30% ಕೆಲಸ ಮಾಡುತ್ತೆ, ದಶಾನಾಥನೇ 70% ಕೆಲಸ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ಬೋದು.